ಅಬ್ದುಲ್ ರಜಾಕ್ ಅಂತ ವ್ಯಕ್ತಿ ಈ ಕೇಸ್ ಒಳಗೆ ಒಂದು ಆಟೋ ನಿಲ್ಲಿಸಿ ಗಲಾಟೆ ಆಗಿದ್ದ ಕೇಸ್ ಒಳಗೆ ಅಬ್ದುಲ್ ರಜಾಕ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಂದಿದ್ದಾರೆ ಅಂದರೆ ಇವೆಲ್ಲ ಪ್ರೀ ಪ್ಲ್ಯಾಂಡು. ಅಲ್ಲಿಗೆ ಕಾನೂನು ಭಯ ಭೀತಿ ಎಲ್ಲ ನಮಗೆ ಹಿಂದೂಗಳಿಗೆ ಮಾತ್ರ ಇರಬೇಕು, ನೀವು ಮುಸ್ಲಿಮರು ಏನು ಬೇಕಾದ್ರೂ ಮಾಡ್ಬೋದಾ? ಒಂದು ಹೆಣ್ಣನ್ನು ನೀನು ಮುಟ್ಟಿದ್ಯಾ, ನೀನು ಹೊಡೆದಿದ್ಯಾ ಅಂದರೆ ನೀನು ಸರಿ ದಾರಿಯಲ್ಲಿ ಹುಟ್ಟಿರೋನ? ನನ್ನ ಪ್ರಶ್ನೆ. ಒಂದು ಹೆಣ್ಣಿನ ಕತ್ತಿಂದ ತಾಲಿ ತೆಗೆದಿದ್ದೀರಿ ಅಂದರೆ ನಿಮ್ಗೆ ಎಷ್ಟು ಧೈರ್ಯ ಇದೆ? ಅಲ್ಲಿಗೆ ನಿಮ್ಗೆ ಯಾವ ಮಟ್ಟಿಗೆ ರೆಕ್ಕೆ ಚಿಗುರು ಇರಬೇಕು? ಅಬ್ದುಲ್ ರಜಾಕ್ ಅಂತ ವ್ಯಕ್ತಿ ಟಿ ವಿಯಲ್ಲೆಲ್ಲ ಕೂತು ಡಿಬೇಟ್ ಮಾಡ್ತಾರೆ. ಅಂಥ ವ್ಯಕ್ತಿಗೆ ಪರಿಜ್ಞಾನ ಬಿಡು. ಒಂದು ಮೈನರ್ ಹೆಣ್ಣು ಮಕ್ಳ ಮೇಲೆ, ಅದು ಪ್ರೌಢ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ದಾರೆ, ಕಾಲರ್ ಪಟ್ಟಿ ಎಲ್ಲ ಹಿಡಿದಿದ್ದಾರೆ, ಹೆಂಗಸಿಗೆ ಗಂಡಸರು ಹೊಡೆದಿದ್ದಾರೆ. ಇಂಥ ಕೇಸ್ನಲ್ಲಿ ನಾನು ಹೋಗಿ ನಿಲ್ಬೋದಾ ನಿಲ್ಬಾರ್ದಾ ಅನ್ನೋಷ್ಟು ಪ್ರಜ್ಞೆ ಇಲ್ವಾ ಅವರಿಗೆಲ್ಲ? ನಮ್ಮ ಮನೆ ಮೇಲೆ ಭಗವದ್ವಜ ಇದ್ದದ್ದು ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಹಲ್ಲೆ ಮಾಡ್ತೀರಿ. ಮನೆಗೆ ಬೆಂಕಿ ಹಾಕ್ತೀನಿ, ಕಂಪ್ಲೇಂಟ್ ಕೊಟ್ಟು ನೋಡಿ, ನಿಮ್ಮ ಮನೆಗೆ ಬೆಂಕಿ ಹಾಕ್ತೆ ಅಂತಾನೆ ಅಂದರೆ ಅಲ್ಲಿಗೆ ಇವರಿಗೆಲ್ಲ ಎಷ್ಟು ಧೈರ್ಯ ಹೆಚ್ಕೊಂಡಿದೆ? ಕ್ವಶನ್ ಮಾಡಿದ್ವಿ, ಹಿಂಗೆ ಹೆಣ್ಮಕ್ಳ ಮೇಲೆ ಕೈ ಇಕ್ಕಿದ್ದಾರೆ, ನಿಮ್ಮ ಮನೆ ಹೆಣ್ಮಕ್ಳು ಕಾಲರ್ ಹಿಡಿದಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಂತ. ಅದೆಲ್ಲ ದೊಡ್ಡ ವಿಷಯ ಅಲ್ಲಮ್ಮ. ಒಂದು ದಿವಸ ಡೈಲಿ ಅಲ್ಲೇ ಅವ್ರ ಮುಖ ನೋಡಬೇಕಾಗತ್ತೆ. ಥ್ರೆಟ್ನಿಂಗ್, ಒಂದು ಜಾಗದಲ್ಲಿ ಇರ್ತೀರಾ, ಏನಕ್ಕೆ ಈ ಕಂಪ್ಲೇಂಟು? ಯಾಕೆಂದರೆ ಇಲ್ಲೇ ನಮಗೆ ಬೆದರಿಕೆ ಹಾಕಿದ್ರಲ್ಲ. ನಮ್ಮದಕ್ಕೆ ಹೋದರೆ ಅವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲಿಲ್ಲ. ಕೇಳ್ತಾ ಇದ್ದೀವಿ ಸರ್, ಆಗಲ್ಲ ಅಂದರೆ ಇಲ್ಲಮ್ಮ ಆಗುತ್ತೆ, ನೀವು ಸೈನ್ ಹಾಕಿ ಪರವಾಗಿಲ್ಲ ಅಂತ ಹೇಳ್ತಾರೆ ಸರ್ ಡಾಕ್ಟ್ರುಗಳು. ಇಲ್ಲ ಸರ್. ಏನಾಯ್ತು? ಅದು ಒಳಗಡೆ ಇದ್ದೆ ನಾನು ನನ್ನ ತಮ್ಮನ ಜೊತೆ ಒಳಗಡೆ ಇದ್ದೆ. ಆಗ ನಮ್ಮ ಅಣ್ಣನ ಹೊಡ್ಕೊಂಡ್ಬಂದರು. ಆಂಟಿ ನನ್ನ ಮಗನ ಹೊಡಿಬೇಡಿ ಅಂತ ಬರ್ಬೇಕಾರೆ ಇವ್ರ ಕೂದಲೆಲ್ಲ ಹಿಡ್ದು ಎಳಿಬೇಕಾರೆ ನೂಕಕ್ಕೆ ಹೋಗಿದ್ದಕ್ಕೆ ಇಲ್ಲೆಲ್ಲ ಹೊಡೆದ್ರು. ಆವಾಗ ಆ ಚಿಕ್ಕ ಮಗು ಅಲ್ಲೋಗಿ ಗುಡ್ರಿಸ್ಕೊಂಡು ನಡಕ್ತಿತ್ತು ತುಂಬ. ಅಲ್ಲೆಲ್ಲ ಆ ಗುಂಪಲ್ಲೆಲ್ಲ ನಮ್ಮ ಅಪ್ಪ ಅಮ್ಮನ್ನೆಲ್ಲ ಅಲ್ಲಿ ಹಾಕೊಂಡು ಹೊಡಿತಾನೆ ಇದ್ರು. ಅಕ್ಕ ಎಲ್ಲ ಅಲ್ಲಿ ಅಣ್ಣ ಹಂಗೆಲ್ಲ ಏಟು ಬಿದ್ದು ಲೂತ್ಕೊಂಡು, ಇನ್ನೊಂದು ಅಣ್ಣಂಗೆ ಕಾಲು ಗಾಯ ಆಗಿದೆ. ನನಗೆ ಫುಲ್ ಹೊಡೆದಿದ್ದಾರೆ. ಹೇಳೋಕ್ಕಾಗೋದಿಲ್ಲ, ಎಲ್ಲದನ್ನ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗೋದಿಲ್ಲ. ಅರ್ಥ ಮಾಡ್ಕೋಬೇಕು, ತಾವುಗಳು ಅರ್ಥ ಮಾಡ್ಕೋಬೇಕು. ಯಾವ ಥರದ ಹಲ್ಲೆ ಆಗಿದೆ, ಯಾವ ಥರದ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು ಅನ್ನೋದು ನೀವೇ ಅರ್ಥ ಮಾಡ್ಕೊಬೇಕು. ಯಾಕಂದರೆ ಚಿಕ್ಕ ಮಗು ಹೇಳೋಕ್ಕಾಗಲ್ಲ. ನಮಸ್ತೆ, ನನ್ನ ಹೆಸರು ಮಂಗಳಗೌರಿ. ಏನಾಯ್ತು? ಪ್ರಾಬ್ಲಮ್ ಆಗಿದೆ, ಹಲ್ಲೆ ಮಾಡಿದ್ದಾರೆ ಅಂದರೆ ಹೌದಾ ಕಂಪ್ಲೇಂಟ್ ಬರ್ಕೊತೀವಿ ಇರಿ ಅಂತ ಹಾಗೆ ಸುಮ್ಮನಿದ್ರು. ಆದರೆ ನಾನು ನನ್ನ ಫ್ರೆಂಡ್ಸ್ ಹೇಳಿದೆ ಒಬ್ಬರಿಗೆ, ಈ ಥರ ಆಗಿಬಿಟ್ಟಿದೆ, ಮುಸ್ಲಿಮವ್ರು ಏಕಾಏಕಿ 200 ಜನದ ಹತ್ತತ್ರ ಒಂದು ರೋಡ್ ಫುಲ್ಲು ತುಂಬಿಕೊಂಡು ಮನೇಲಿ ಈ ಥರ ಮಾಡಿಬಿಟ್ಟಿದ್ದಾರೆ, ಮಕ್ಳ ಮೇಲೆಲ್ಲ ಕೈ ಇಟ್ಟಿದ್ದಾರೆ ಅಂತ. ಅವರು ಪ್ರತಾಪ್ ಸಿಂಹನ್ಗೆ ಆಪ್ತರು. ಅವರ ಪ್ರತಾಪ್ ಸಿಂಹ ಸರ್ಗೆ ಹೇಳಿ, ಆಮೇಲೆ ಪ್ರತಾಪ್ ಸಿಂಹ ಸರ್ ಕಾಲ್ ಮಾಡಿಬಿಟ್ಟು ಹಂಗೆ ಇವ್ರಿಗೆ ಕಮಿಷ್ನರ್ಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ನೀವೇನು ಹೆದರ್ಕೊಬೇಡಿ, ನಾವೆಲ್ಲ ಇದ್ದೀವಿ ಅಮ್ಮ, ಏನು ತಪ್ಪಾಗಿದೆ ಅದನ್ನು ನಾವು ಇದು ಮಾಡ್ತೀವಿ ಅಂತ ಹೇಳಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಕಾಲ್ ಮಾಡಿದ್ರು. ಆಗ ರಿಟರ್ನ್ ಕಂಪ್ಲೇಂಟ್ ಬರ್ಕೊಡಿ, ತೊಗೊಳ್ತೀವಿ ಅಂತ ಅಂದರು. ಅದು ಯಾವಾಗ ಆ ಥರ ಪ್ರೆಷರೆಲ್ಲ ಬರೋಕ್ಕೆ ಶುರು ಆಗ್ತು, ತೇಜಸ್ವಿ ಸೂರ್ಯ ಸರ್ ಅವ್ರ ಆಫೀಸಿಂದನೂ ಕಾಲ್ ಬಂತು. ಆಮೇಲೆ ಒಬ್ಬೊಬ್ಬರೇ 2 ಸ್ಟಾರು 3 ಸ್ಟಾರ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಮತ್ತು ಈ ಕಡೆ ನೋಡಿದ್ರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರೆ ಜಸ್ಟ್ ಬರೀ ಟ್ರೀಟ್ಮೆಂಟ್ ಅಂತ, ಯಾರಿಗೂ ಏನು ಬೆಡ್ ಚಾರ್ಜ್ ಇಲ್ಲ, ಏನಿಲ್ಲ, ಎಮರ್ಜೆನ್ಸಿ ಇದು ಅಂತ ಮೋರ್ ದೆನ್ 10,000 ಬಿಲ್ ಹಾಕಿದ್ದಾರೆ. ಸರಿ ಆಯಿತು, ನಾವು ಆಮೇಲೆ ಕಟ್ಕೊತೀವಿ ಈಗಂದರೆ, ಇಲ್ಲ ನೀವು ಬೆಳಗ್ಗೆ ಮಗು ಎಕ್ಸಾಮ್ಗೆ ಹೋಗಬೇಕು ಅಂತೀರಾ, ಆದ್ದರಿಂದ ಬಿಡೋಕ್ಕಾಗಲ್ಲ, ಈಗಲೇ ಕಟ್ಟಿ ಅಂತಿದ್ರು. ಸರಿ ಆಯಿತು, ಇನ್ನೂ ಪ್ರಾಬ್ಲಮ್ ಇದೆಯಲ್ಲ ಅಂದ್ಬಿಟ್ಟು ಇದ್ವಿ. ಅಷ್ಟೊತ್ತಿಗೆ ನೋಡಿದ್ರೆ ಕೆಲವು ಮುಸ್ಲಿಮ್ ಲೀಡರ್ಸ್ ಥರ ಸಮ್ ಪೀಪಲ್ಸ್ ಬಂದರು. ಒಂದು 5-6 ಜನ ಬಂದುಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ರು, ಅಲ್ಲೇ ರಾಜಿ ಥರ ಮಾತಾಡೋದಕ್ಕೆ. ನಾವು ಅದಕ್ಕೆ ಕ್ವಶನ್ ಮಾಡಿದ್ವಿ, ಹಿಂಗೆ ಹೆಣ್ಮಕ್ಳ ಮೇಲೆ ಕೈ ಇಕ್ಕಿದ್ದಾರೆ, ನಿಮ್ಮ ಮನೆ ಹೆಣ್ಮಕ್ಳು ಕಾಲರ್ ಹಿಡಿದಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಂತ. ಅದೆಲ್ಲ ದೊಡ್ಡ ವಿಷಯ ಅಲ್ಲಮ್ಮ. ಒಂದು ದಿವಸ ಡೈಲಿ ಅಲ್ಲೇ ಅವ್ರ ಮುಖ ನೋಡಬೇಕಾಗತ್ತೆ. ನಾವೆಲ್ಲ ಸರಿ ಮಾಡ್ತೀವಿ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಮಾಡ್ತೀವಿ. ಅಲ್ಲ ಇವ್ರು ಯಾರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಇವ್ರು ಯಾರು? ಈಗ ನನಗೆ ತಪ್ಪಾದರೂ ನಿಮಗೆ ತಪ್ಪಾದರೂ ಅಲ್ಲಿ ಜಾತಿ ಧರ್ಮ ಬರೋದಿಲ್ಲ. ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗಬೇಕು. ನಾನು ಆಮೇಲೆ ಬೇಕಿಲ್ಲ, ನನಗೆ ಕಾನೂನು ಮೇಲೆ ನಂಬಿಕೆ ಇದೆ, ನಾವು ಅಲ್ಲಿ ನೋಡ್ಕೊತೀವಿ ಅಂತಂದರೆ ಇವ್ರಿಗೆ ಗೊತ್ತಾಗೋಗ್ತು ನಾವು ಯಾವುದಕ್ಕೂ ರಾಜಿಗೆ ಬಗ್ಗಲ್ಲ ಅಂತ. ಸರಿ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಬಂದಿದ್ದಾರೆ, ನೀವು ಬಂದು ಐಡೆಂಟಿಫೈ ಮಾಡಿ ಅಂದರು. ನನ್ನ ಅಣ್ಣ ಒಬ್ಬನ್ನೇ ಕರ್ಕೊಂಡು ಹೋಗ್ತೀವಿ ಅಂದರು. ನಮ್ಮ ಮನೆಯಲ್ಲೆಲ್ಲ ಅಷ್ಟು ಹೊರಗಿನ ಪ್ರಪಂಚದ ಜೊತೆ ಅಷ್ಟು ನಾವು ವ್ಯವಹಾರ ಯಾವುದೂ ಇಟ್ಕೊಳ್ಳಿಕ್ಕೆ ಹೋಗಿಲ್ಲ. ಅಷ್ಟು ಇನ್ನೋಸೆಂಟ್ಗಳ ಥರ ನಾವಾಯಿತು, ನಮ್ಮ ಕೆಲಸ ಆಯಿತು, ಹಿಂಗೆ ಇರೋದು. ಆಮೇಲೆ ಅಣ್ಣನ ಒಬ್ಬನೇ ಕಳ್ಸೋದು ಬೇಡ ಅಂತ ನಮ್ಮ ಅತ್ತಿಗೆ ನಾನು ಇಬ್ಬರು ಜೊತೆಲಿ ಹೋದ್ವಿ. ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ, ಇಬ್ಬರನ್ನಷ್ಟೇ ಅರೆಸ್ಟ್ ಮಾಡಿದರು. ಅದು ಅವ್ರನ್ನ ಐಡೆಂಟಿಫೈ ಮಾಡಿ ತೋರಿಸ್ಬಿಟ್ಟು ನಾವು ಈಚೆ ಬಂದು ನಿಂತಿದ್ದೋ. ಎಲ್ಲರೂ ಸ್ವಲ್ಪ ನಮ್ಮ ಹತ್ರ ಬಂದುಬಿಟ್ಟು ಅದು ಹೇಗಿತ್ತು ಅಂದರೆ ಒಂಥರ ಪಾಲಿಷ್ ಮಾಡಿದ ಥ್ರೆಟ್ನಿಂಗ್. ಒಂದು ಜಾಗದಲ್ಲಿ ಇರ್ತೀರಾ, ಏನಕ್ಕೆ ಈ ಕಂಪ್ಲೇಂಟು? ಯಾಕೆಂದರೆ ಇಲ್ಲೇ ನಮಗೆ ಬೆದರಿಕೆ ಹಾಕಿದ್ರಲ್ಲ. ನಮ್ಮ ಅತ್ತಿಗೆ ಹೇಳಿದ್ರು, ಅವನು ಯಾರೋ ಹೇಳಿಬಿಟ್ಟು ಮೌಲಿ ಅಂತೆ. ದಟ್ ಮೀನ್ಸ್ ಈಗ ನಮಗೆ ಹೇಗೆ ಪುರೋಹಿತರು ನಮ್ಮ ಇದರಲ್ಲಿ ನಾವು ದೊಡ್ಡವರು ಅವ್ರಿಗೆ ಅಂತ ಬೆಲೆ ಕೊಡ್ತೀವಿ, ಹಾಗೆ ಮುಸ್ಲಿಮರಲ್ಲಿ ಮೌಲಿ ಅಂಥ ಒಂದು ವ್ಯಕ್ತಿ ನಿಮ್ಮ ಮನೆಗೆ ಬೆಂಕಿ ಹಾಕ್ತೀನಿ, ಕಂಪ್ಲೇಂಟ್ ಕೊಟ್ಟು ನೋಡಿ,
ನಿಮ್ಮ ಮನೆಗೆ ಬೆಂಕಿ ಹಾಕ್ತೆ ಅಂತಾನೆ ಅಂದರೆ ಅಲ್ಲಿಗೆ ಇವರಿಗೆಲ್ಲ ಎಷ್ಟು ಧೈರ್ಯ ಹೆಚ್ಕೊಂಡಿದೆ. ನಮಗೆ ಏನಾರು ಒಂದು ಆದರೆ ಕೇಳಲಿಕ್ಕೆ ಹೇಳಲಿಕ್ಕೆ ಯಾರೂ ಇಲ್ವಾ? ನೈಟ್ ಅದಾದ ತಕ್ಷಣ ಅಲ್ಲಿಗೆ ಅಬ್ದುಲ್ ರಜಾಕ್ ಬಂದು ಮೋರ್ ದೆನ್ 3 hours ಅಲ್ಲಿದ್ದು ನಮ್ಮನ್ನೆಲ್ಲ ಪಾಲಿಷ್ ಮಾಡಲಿಕ್ಕೆ ನೋಡಿದ್ದಾರೆ. ಆದರೆ ನಾ ಕೇಳೋದು, ನಾವು ಇಲ್ಲಿ ಹಲ್ಲೆಗೊಳಗಾಗಿರೋರು, ನಾವು ನೊಂದಿರೋರು, ನಾವು ನಮ್ಮ ಪರವಾಗಿ ಯಾರು ಬಂದ್ರಿ? ನಿಮಗೆ ಓಟ್ ಕೇಳಲಿಕ್ಕೆ ಮಾತ್ರ ಬರಬೇಕಾಗತ್ತೆ, ನಮಗೆ ರಕ್ಷಣೆ ಕೊಡೋಕ್ಕೆ ಮಾತ್ರ ನೀವು ಇರಲ್ಲ ಅಲ್ಲ? ಹಾಗಿದ್ರೆ ನಾವು ಹೋಗಿ ಈಗ ಬರೀ ಪೊಲೀಸವರೇ ನಾನು ಕಂಡಂಗೆ ಪ್ರತಾಪ್ ಸಿಂಹ ಸರ್ ಇರ್ಬೋದು, ಇಲ್ಲ ತೇಜಸ್ವಿ ಸರ್ ಆಫೀಸಿಂದ ಕಾಲ್ ಬರಲಿಲ್ಲ ಅಂದಿದ್ರೆ ಇದು ಈ ಮಟ್ಟಕ್ಕೆ, ಈ ದೊಡ್ಡ ಮಟ್ಟಕ್ಕೆ ಹೋಗ್ತಿತ್ತ? ಖಂಡಿತ ಹೋಗ್ತಾ ಇರಲಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಮೀಡಿಯಾಗೆ ಎಲ್ಲದಕ್ಕೂ ಕಾಲ್ ಮಾಡಿದ್ರಿಂದ ಇದು ಈ ಮಟ್ಟಕ್ಕಾಗಿದೆ. ಈಗ ನಮಗೇನೋ ಅಷ್ಟೋ ಫ್ರೆಂಡ್ಶಿಪ್ ಇತ್ತು, ನಮಗೆ ಹೇಳ್ಕೊಂಡ್ವಿ, ಒಂದು RSS ಬೇಸ್ ಇತ್ತು, ಹೇಳ್ಕೊಂಡ್ವಿ, ಸರಿ ಹೋಯಿತು. ನಮ್ಮ ಮನೆ ಮೇಲೆ ಭಗವಧ್ವಜ ಇದ್ದದ್ದು ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಹಲ್ಲೆ ಮಾಡ್ತೀರಿ. ನಮಗೆ ಏನೋ ಒಂದು ಅಲ್ಪ ಸ್ವಲ್ಪ ಹೆಲ್ಪ್ ಮಾಡೋರಿದ್ದರೂ ಸರಿ ಹೋಗ್ತು. ಯಾರೂ ಇಲ್ಲದೆ ಇರೋ ಅಮಾಯಕರಾಗಿದ್ದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು? ನಾವಿಷ್ಟು ಸ್ಟ್ರಾಂಗ್ ಇದ್ದೀವಿ, ಸ್ಟ್ರಾಂಗ್ ಅಂದರೆ ನಾವೇನು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ನಾವು ಬಡವರೇ. ಬಟ್ ಆದರೆ ನಾವು ಯಾರ ತಂಟೆಗೂ ಹೋಗೋದಿಲ್ಲ, ಯಾರ ತಲೆ ಹೊಡೆಯೋದಿಲ್ಲ, ನಾವು ದುಡಿತೀವಿ, ನಾವು ತಿನ್ಕೊಂಡು ಆರಾಮಿದ್ದೀವಿ. ಈಗ ನಮ್ಮನೆ ಮಕ್ಳ ಮೇಲೆ ನೀವು ಕೈ ಹಾಕಿದ್ದೀರಾ, ಹೆಣ್ಮಕ್ಳ ಮೇಲೆ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ತಾಲಿಗೆ ಎಷ್ಟು ಬೆಲೆ ಇದೆ. ಒಂದು ಹೆಣ್ಣಿನ ಕತ್ತಿಂದ ತಾಲಿ ತೆಗೆದಿದ್ದೀರಿ ಅಂದರೆ ನಿಮ್ಗೆ ಎಷ್ಟು ಧೈರ್ಯ ಇದೆ? ಅಲ್ಲಿಗೆ ನಿಮ್ಗೆ ಯಾವ ಮಟ್ಟಿಗೆ ರೆಕ್ಕೆ ಚಿಗುರಿರಬೇಕು ನಮ್ಮನ್ನು ಮುಟ್ತೀರಿ ಅಂದರೆ ನಾವು ನಮ್ಮಲ್ಲೇ ಏನಾದ್ರು ಒಂದು ಫೈಟು ಅಂದರೆ ಹೆಂಗಸರ ಜೊತೆ ಗಂಡಸರು ಜಗಳಕ್ಕೆ ಬೇಡ ಹೆಂಗಸ್ರ ಮೇಲೆ ಜಗಳಕ್ಕೆ ಹೋಗಬಾರ್ದು, ಎಷ್ಟು ಹೆದರ್ತೀವಿ. ಅಲ್ಲಿಗೆ ಕಾನೂನು, ಭಯ, ಭೀತಿ ಎಲ್ಲ ನಮಗೆ ಹಿಂದೂಗಳಿಗೆ ಮಾತ್ರ ಇರಬೇಕು, ನೀವು ಮುಸ್ಲಿಮರು ಏನು ಬೇಕಾದ್ರೂ ಮಾಡ್ಬೋದಾ? ಒಂದು ಹೆಣ್ಣನ್ನು ನೀನು ಮುಟ್ಟಿದ್ಯಾ, ನೀನು ಹೊಡೆದಿದ್ಯಾ ಅಂದರೆ ನೀನು ಸರಿ ದಾರಿಯಲ್ಲಿ ಹುಟ್ಟಿರೋಣ? ನನ್ನ ಪ್ರಶ್ನೆ ಅದೇನೆ. ನೇರ ಮಸೀದಿಯಿಂದ ನಮಾಜ್ ಮುಗಿಸ್ಕೊಂಡು ಅಷ್ಟು ಜನ ಬಂದು ಕಾರಣನೇ ಇಲ್ದಿರ ಒಂದು ಅವನು ಕಾಲ್ ಮಾಡಿದ ತಕ್ಷಣ ವಿತಿನ್ 5 minutesಲ್ಲಿ 200 ಜನ ನೀವು ಗ್ಯಾದರ್ ಆಗಿದ್ದೀರಾ ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾಂಡು, ಸುಮ್ಮನೆ ಏನಲ್ಲ. ನಾವು ಏನೋ ಬಂದುಬಿಟ್ವಿ ಮಾಡಿಬಿಟ್ವಿ, ನಾವು ನಂಬಲಿಕ್ಕೆ ರೆಡಿ ಇಲ್ಲ. ಎಲ್ಲ ಇದು ಪ್ರೀ ಪ್ಲ್ಯಾಂಡು ಬೇಕು ಅಂತ. ಅಬ್ದುಲ್ ರಜಾಕ್ ಅಂತ ವ್ಯಕ್ತಿ ಈ ಕೇಸ್ ಒಳಗೆ, ಒಂದು ಆಟೋ ನಿಲ್ಲಿಸಿ ಗಲಾಟೆ ಆಗಿದ್ದ ಕೇಸ್ ಒಳಗೆ ಅಬ್ದುಲ್ ರಜಾಕ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಂದಿದ್ದಾರೆ ಅಂದರೆ ಇವೆಲ್ಲ ಪ್ರೀ ಪ್ಲ್ಯಾಂಡು. ಇಷ್ಟೆಲ್ಲ ಮಾಡ್ತೀರಿ. ಅದೇ ಅಮಾಯಕ ಜನದ ಲೈಫಲ್ಲಿ ಈ ಥರ ನಡೆದಿದ್ರೆ ಏನು ಮಾಡ್ತಿದ್ರಿ? ಇದು ಈ ಮಟ್ಟಕ್ಕಾದರೂ ಹೋಗ್ತಿತ್ತಾ? ಖಂಡಿತ ಹೋಗ್ತಿರಲ್ಲ. ಈಗ ನಮ್ಮ ಕೇಸೇ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ನಂಗೆ ನಿಜ ಗೊತ್ತಿಲ್ಲ. ನಮ್ಗೆ ಲಾಸ್ಟ್ವರೆಗೂ ನಿಂತು ಎಲ್ಲರೂ ಜೊತೆಗೆ ಸಪೋರ್ಟ್ ನಿಂತು ಇದನ್ನು ತೊಗೊಂಡು ಹೋಗ್ತಾರ ನಮಗೆ ಗೊತ್ತಿಲ್ಲ. ಬಟ್ ನಿನ್ನೆ ನಡೆದ ಘಟನೆಗೆ ಇವತ್ತು ಬೆಳಗ್ಗೆವರೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ. ಆದರೆ ಯಾವುದೇ ಒಬ್ಬ ಚುನಾಯಿತ ವ್ಯಕ್ತಿ ಆಗಲಿ ಬಂದು ನಮಗೆ ಸಾಂತ್ವನ ಹೇಳೋದಾಗಲಿ ಸಪೋರ್ಟ್ ಮಾಡೋದಾಗಲಿ ಇಲ್ಲ. ಪ್ರತಾಪ್ ಸಿಂಹ ಸರ್ ಕಾಲ್ ಮಾಡಿ ಹೇಳಿದಷ್ಟು ಪಾಪ ಅವ್ರು ಬರಲಿಕ್ಕಾಗೋದಿಲ್ಲ, ನೀತಿ ಸಂಹಿತೆ ಇದೆ. ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂದಮೇಲೆ ನಾವು ಏನು ಮಾಡಬೇಕು? ಇದು ನನ್ನ ಪ್ರಶ್ನೆ. ಅದು ಆ ಪ್ರಶ್ನೆಗೆ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ನಮ್ಮಿಂದ ಚುನಾಯಿತರಾಗಿ ಓದೋರು ಇರ್ಬೋದು, ಇಲ್ಲ ನಮ್ಮದೇ ಹಿಂದೂ ಸಮಾಜ ಇರ್ಬೋದು, ಯಾರಾದರೂ ಸರಿ. ಇವತ್ತು ನಾವು ಸಂತ್ರಸ್ತರಾಗಿ ನಿಂತಿದ್ದೀವಿ. ಬಯಸೋದು ಏನಂದರೆ, ಈಗ ಒಬ್ಬರು ಇಬ್ಬರು ಅಲ್ಲ, ಇದು ವೈಯಕ್ತಿಕ ಕಾರಣದ ಜಗಳ ಅಂತೂ ಖಂಡಿತ ಇಲ್ಲ. ನಮಗೂ ಅವರಿಗೂ ಮೊದಲೇ ಏನೋ ದ್ವೇಷ ಆಯಿತು, ವೈಷಮ್ಯ ಆಯಿತು, ಅದರಿಂದ ನಮ್ಗೆ ಹೊಡೆದಿದ್ದಾರೆ, ಖಂಡಿತ ಇಲ್ಲ. ಒಂದು ವ್ಯಕ್ತಿ ಮೇಲೆ 20 ಜನ, ಒಬ್ಬ ವ್ಯಕ್ತಿಯನ್ನು ಉರುಳಿಸಿ ಅವನ್ನ 20 ಜನ ಅಟ್ಯಾಕ್ ಮಾಡಿದ್ದಾರೆ. ಮಕ್ಕಳು, ವಯಸ್ಸು ಹುಡುಗರು ಎಂತ ಸಹ ನೋಡದೆ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ಒಂದು ಹೆಣ್ಣನ್ನು ಸುತ್ತುಗಟ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಇದು ಯಾವುದೋ ವೈಯಕ್ತಿಕವಾದ ಜಗಳ ಅಲ್ಲ, ಇದೊಂದು ಗಲಭೆನೇ. ನನ್ನ ಪ್ರಕಾರ ತೊಗೊಂಡ್ರೆ ಇದೆಲ್ಲ ಪ್ರೀ ಪ್ಲ್ಯಾಂಡ್ ಗಲಭೆ, ಬೇಕು ಅಂತ ಇವ್ರು ಮಾಡಿರೋವಂಥ ಕೆಲಸ. ಅವರು ಬರೀ 2, 3, 4 ಜನನ ಅರೆಸ್ಟ್ ಮಾಡಿಬಿಟ್ಟು ಅವ್ರಿಗೇನೋ ಮಾಡ್ತೀವಿ ಅಂದರೆ ಅದು ನಿಜ. ನಮಗೆ ಎಲ್ಲಿಂದ ಎಲ್ಲಿಗೂ ಸಮಾಧಾನ ಇಲ್ಲ. ಅಟ್ಲೀಸ್ಟ್ ಒಂದು 20 ಜನನ ಆದರೂ ಅವ್ನು ಯಾರು ತೀರಾ ಹತ್ರ ಮೈ ಮುಟ್ಟಿದ್ದಾರೆ, ಹೊಡೆದಿದ್ದಾರೆ, ಅವರಷ್ಟು ಜನ ಅರೆಸ್ಟ್ ಆಗಬೇಕು. ಮತ್ತು ನಮಾಜ್ ಮುಗಿಸ್ಕೊಂಡು ಬಂದ್ರಲ್ಲ ದೊಡ್ಡ ಮನುಷ್ಯರು, ಅವ್ರಿಗೆ ಈಗ ಇಷ್ಟು ಜನ ಬಂದು ನಮ್ಮ ಮನೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ಏನು ಮಾಡುವ? ಅದಕ್ಕೆ ಸರಿ ಉತ್ತರ ಏನಿದೆ ನಾನು ಕೇಳೋದು? ಅವರ ಸಮುದಾಯಕ್ಕೆ ಒಂದು ಭಯ ಬರಲೇಬೇಕು. ನಾವು ಈ ಥರ ಗುಂಪಾಗಿ ಹೋಗಿ ಮಾಡಿಬಿಟ್ರೆ ಏನು ಸೈಲೆಂಟ್ ಆಗಿಬಿಡ್ತಾರೆ, ಎದುರ್ಕೊಂಡ್ಬಿಡ್ತಾರೆ? ಖಂಡಿತ ಬೇಕಿಲ್ಲ. ಒಂದು 20 ಜನಕ್ಕಾದರೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಲೇಬೇಕು. ಅವ್ರಿಗೆ ಏನಿದೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಲೇಬೇಕು. ಅದಷ್ಟೇ ಅಲ್ಲದೆ ಅಷ್ಟು ಜನಕ್ಕೂ ಬೇಕಾದ್ರೆ ಬಂದು ನಮ್ಮ ಮನೆ ಮುಂದೆ ಮಂಡಿ ಊರಿ ಕ್ಷಮೆ ಕೇಳ್ತಾರಾ? ಅದು ಎಂತ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಅಷ್ಟು ಜನಕ್ಕೆ ಏನಾದರೂ ಒಂದು ಪಾಠ ಆಗಲೇಬೇಕು. ಮತ್ತು ಇನ್ನೊಂದು ಸಲ ಹಂಗೆ ಒಟ್ಟೊಟ್ಟಿಗೆ ಗುಂಪಾಗಿ ಹೋಗೋದಕ್ಕೆ ಅವ್ರು ಎದುರ್ಕೊಬೇಕು. ಆ ಥರದ್ದು ಏನಾದರೂ ಒಂದು ನಡಿಲೇಬೇಕು. ನಾವಷ್ಟೇ ಎದುರು ನೋಡೋದು, ಇನ್ನೇನೂ ಬೇಕಿಲ್ಲ. ಶಿಕ್ಷೆ ಆಗಲೇಬೇಕು, ಅಷ್ಟು ಜನಕ್ಕೂ ಶಿಕ್ಷೆ ಆಗಲೇಬೇಕು. ಅದನ್ನೇ ಹೇಳಿದ್ದು, ನಮ್ಮ ಭಾರತದ ಸಂವಿಧಾನದಲ್ಲಿರೋ ಅಷ್ಟು ಕಾನೂನುಗಳು ನಮ್ಮ ಹಿಂದೂಗಳಿಗೆ ಮಾತ್ರನೇ ಇರೋದು, ಮಿಕ್ಕಿದ ಯಾರಿಗೂ ಇಲ್ಲ. ಅವರಿಗಂತೂ ಸುತಾರಾಮ್ ಇಲ್ಲ. ಇದು ನನ್ನ ಓಪನ್ ಸ್ಟೇಟ್ಮೆಂಟು.
ಅವ್ರು ಎಷ್ಟು ಜನ ಏನು ಬೇಕಾದ್ರೂ ಎಲ್ಲಿ ಹೋಗಿ ಬೇಕಾದ್ರೂ ಏನಾದ್ರು ಮಾಡ್ಬೋದು. ಆ ಅಬ್ದುಲ್ ರಜಾಕ್ ಅಂತ ವ್ಯಕ್ತಿ ಟಿ ವಿಯಲ್ಲೆಲ್ಲ ಕೂತು ಡಿಬೇಟ್ ಮಾಡ್ತಾರೆ. ಅಂಥ ವ್ಯಕ್ತಿಗೆ ಪರಿಜ್ಞಾನ ಬಿಡು, ಒಂದು ಮೈನರ್ ಹೆಣ್ಣು ಮಕ್ಳ ಮೇಲೆ, ಅದು ಪ್ರೌಢ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ದಾರೆ, ಕಾಲರ್ ಪಟ್ಟಿ ಎಲ್ಲ ಹಿಡ್ದಿದ್ದಾರೆ, ಹೆಂಗಸಿಗೆ ಗಂಡಸರು ಹೊಡೆದಿದ್ದಾರೆ. ಇಂಥ ಕೇಸ್ನಲ್ಲಿ ನಾನು ಹೋಗಿ ನಿಲ್ಬೋದಾ ನಿಲ್ಬಾರ್ದಾ ಅನ್ನೋಷ್ಟು ಪ್ರಜ್ಞೆ ಇಲ್ವಾ ಅವರಿಗೆಲ್ಲ? ಬಂದು ನಿಂತು ಅವ್ರ ಪರ ಮಾತಾಡ್ತಾರೆ ಅಂದರೆ ಅವ್ರನ್ನೆಲ್ಲ ಎಂತ ಹೇಳಲಿಕ್ಕಾಗ್ತಾ ಹೇಳಿ? ಯಾವುದು ಸರಿ ಇಲ್ಲ, ಇಲ್ಲಿ ವ್ಯವಸ್ಥೆಯೇ ಸರಿ ಇಲ್ಲ. ಆ ಒಟ್ಟಿನಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಆ ಥರ ಮಾಡಿದ್ದು ದೊಡ್ಡ ತಪ್ಪು. ಆ ಸಮುದಾಯಕ್ಕೆ ಒಂದು ಭಯ ಹುಟ್ಟಿಸ್ಬೇಕು, ಹುಟ್ಟಿಸಿದ್ರೆ ಚೆನ್ನಾಗಿರುತ್ತೆ. ಏನಿಲ್ಲ ಸರ್, ಇಲ್ಲಿ ಅಣ್ಣಂಗೆ ಹೊಡಿತಾ ಇದ್ರು, ಯಾಕೆ ನಮ್ಮ ಅಣ್ಣನ ಹೊಡಿತಾ ಇದ್ದೀರಾ ಅಂತಂದರೆ ಅವರು ನಮಗೂ ಸೇರಿಸಿ ಹೊಡೆದ್ರು. ಎಲ್ಲ ಅಣ್ಣನ ಹಾಕೊಂಡು ತುಳಿತಾ ಇದ್ರು. ಅಲ್ಲಿ ಬಿಡ್ಸಕ್ಕೆ ಹೋದರೆ ಇಲ್ಲಿ ಇದಾಗ್ತಾಯಿತ್ತು, ಮಗನಿಗೆ ಹಿಡ್ಕೊತಾ ಇದ್ರು. ಮಗನ ಬಿಡ್ಸಕ್ಕೆ ಹೋದರೆ ತಂಗಿ ಮಗನ ಹಿಡ್ಕೊತಾ ಇದ್ರು. ಎಲ್ಲ ಬಿಡಿಸ್ಕೊಂಡು ಇದು ಮಾಡ್ಕೊಂಡು ಬಂದರೆ ಅಣ್ಣನ ಹಾಕಿ ತಳ್ಳಿದ್ರು. ಅಣ್ಣನ ಎತ್ಕೊಂಡು ಈ ಕಡೆ ಬಿಟ್ಟೆ, ಆ ಕಡೆ ನೋಡಿದ್ರೆ ಮಗನಿಗೆ ಹೊಡಿತಾ ಇದ್ರು. ಮಗನ ಹೊಡಿತಾ ಇದ್ದನ್ನು ಬಿಡಿಸ್ಕೊಂಬಂದು ಮನೆ ಒಳಗಡೆ ಬಿಡಕ್ಕೆ ಬಂದೆ. ಆಗ ಬಂದು ನನ್ನನ್ನು ಹಿಡ್ಕೊಂಡು ಹೊಡೋದ್ರು. ಎಲ್ಲ ಒಂದು ಹೆಂಗಸು ಮತ್ತು ಫುಲ್ಲು ಗಂಡಸರೇ ಇದ್ದರು. ಎಲ್ಲ ಹಾಕೊಂಡು ಹೊಡಿತು. ನಂಗೆ ಯಾಕಪ್ಪ ಹೊಡಿತೀರ, ನಾನೇನು ಮಾಡಿದೆ ಅಂದರೆ ನಿಮಗೂ ಹೊಡಿಯೋದೆ ಎಲ್ಲರಿಗೂ ಹೊಡಿಯೋದೆ ಅಂತ ಹೊಡೆದ್ರು. ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನೆಲ್ಲ ಸುಟ್ಟಾಕ್ತೀರಿ ಅಂತೆಲ್ಲ ಮಾತಾಡ್ತಾಯಿದ್ರು ಸರ್. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಮಗು ಬಂತು, ಇವಳು ಒಳಗಡೆ ಇರೋಳು ಆಂಟಿ ಅಂದ್ಕೊಂಡು ಓಡಿ ಬಂದರು, ಅವಳಿಗೂ ಹಿಡ್ಕೊಂಡು ಹೊಡೋದ್ರು. ಎಲ್ಲರಿಗೂ ಹೊಡೆದಿದೆ ಸರ್. ಇಲ್ಲಿ ಯಾರನ್ನೂ ಬಿಡಲಿಲ್ಲ. ತುಂಬ ಜನ ಇದ್ದಾರೆ, ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ, ಹಂಗೆ ಹೊಡಿತಾ ಇದ್ದಾರೆ ಸರ್. ಆ ಥರ ಆಗ್ಬಿಟ್ಟಿದೆ. ಬೇಕು ಸರ್, ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಿ ಅಷ್ಟೇ ಸರ್. ನಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಈ ಥರ ಮಾಡಿದ್ರೆ ನಾವು ಮುಂದಕ್ಕೆ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಮಗೇನಾದರೂ ಅವ್ರದ್ದೇ ಜವಾಬ್ದಾರಿ ಸರ್. ನಾವು ಇಲ್ಲಿ ನಮ್ಮ ಮನೆ ಹೆಣ್ಮಕ್ಳಿಗೆ ಗಂಡಸ್ರಿಗೆ ಆಗಲಿ ಏನಾದ್ರೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ದಿದ್ದಂಗೆ ನೋಡ್ಕೊಬೇಕು ಸರ್. ಆ ಥರ ಕೇಳ್ಕೊಳ್ತಾ ಇದ್ದೀರಿ ನಾವು. ಈಗ ನಿಮ್ಮ ಆರೋಗ್ಯ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಸರ್, ಆಗ್ತಾಯಿಲ್ಲ, ಓಡಾಡೋದಕ್ಕೂ ಆಗ್ತಾಯಿಲ್ಲ. ಆ ಥರ ಆಗಿದೆ ಸರ್ ನಮಗೆ. ಹಾಸ್ಪಿಟಲಲ್ಲಿ ಹೋದರೆ ಅವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲಿಲ್ಲ. ಕೇಳ್ತಾ ಇದ್ದೀವಿ ಸರ್, ಆಗಲ್ಲ ಅಂದರೆ ಇಲ್ಲಮ್ಮ ಆಗುತ್ತೆ, ನೀವು ಸೈನ್ ಹಾಕಿ ಪರವಾಗಿಲ್ಲ ಅಂತ ಹೇಳ್ತಾರೆ ಸರ್ ಡಾಕ್ಟ್ರುಗಳು. ಇಲ್ಲ ಸರ್ ತುಂಬ ನೋಯ್ತಿದೆ ಅಂದರೆ ಸುಮ್ಮನೆ ನಾವು ಎಕ್ಸ್ಟ್ರಾಗೆ ಬರ್ಕೊಡೋಕ್ಕಾಗಲ್ಲಮ್ಮ ಅಂತ ಹೇಳ್ತಾರೆ. ನಾನು ಎಕ್ಸ್ಟ್ರಾ ಕೇಳಿಲ್ಲ ಸರ್, ಕೈ ತುಂಬ ನೋಯ್ತಿದೆ ಅಂತ ಹೇಳಿದ್ರೆ ಇಲ್ಲಮ್ಮ ನಾವು ಆ ಥರ ಎಲ್ಲ ಇದು ಮಾಡೋಕ್ಕಾಗಲ್ಲ ಅಂತಾರೆ. ನೋವಿರಲ್ಲ, ನೀವು ಇದು ಮಾಡ್ತಾಯಿದ್ದೀರಾ, ಬರೀಬೋದು ಬರೀರಿ ಅಂತ ಹೇಳ್ತಾರೆ ಸರ್. ಆ ಥರ